ರಾಜ್ಯದ ವಿಷಯಕ್ಕೆ ಬರೋಣ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಲೋಕ ಫಲಿತಾಂಶ. ದೋಸ್ತಿ ಕಾಂಗ್ರೆಸ್ ಪಕ್ಷಗಳಲ್ಲಿ ಟೆನ್ಷನ್ ಜೋರಾಗಿದೆ. ರಾಜ್ಯದಲ್ಲಿ 17ಕ್ಕೆ ಕುಸಿದಿದೆ ಬಿಜೆಪಿ. ಈ ಬಾರಿ 9 ಸ್ಥಾನದಲ್ಲಿ ಕಾಂಗ್ರೆಸ್ ಜಯ. ಆದರೆ ಕಾಂಗ್ರೆಸ್ ಪಕ್ಷ ಈ ಬಾರಿ 2 ಅಂಕಿ ದಾಟಲಿಲ್ಲ. ಸಿಎಂ ಡಿಸಿಎಂ ತವರು ಕ್ಷೇತ್ರಗಳಲ್ಲೇ ಕೈಪಡೆ ಮುಗ್ಗರಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಈಗ ಸಚಿವರಿಗೆ ತಲೆದಂಡದ ಆತಂಕ ಶುರುವಾಗಿದೆ. ಸರ್ಕಾರದಲ್ಲಿ ಕೆಲವರ ಸ್ಥಾನಪಲ್ಲಟ ಆಗತ್ತಾ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಪ್ರಶಾಂತ್, ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ಹೇಳ್ತಾ ಇದ್ವು 20+20+ ಅಂತ. ಬಿಜೆಪಿ ಕೇಳಿದ್ರು, ಬಿಜೆಪಿ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅವ್ರು ಕೇಳಿದ್ರೆ 15ರಿಂದ 20 ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ 8 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ. ಈಗ ಭವನ ಬಿಜೆಪಿ ನಂಬರ್ಸ್ ಕುಸಿತು ಅನ್ನೋದನ್ನ ನೀವು ನೋಡೋದಾದ್ರೆ 2019ರ ನಂಬರ್ ನೋಡಿ ನಾವು ಕುಸಿತು ಅಂತ ಹೇಳ್ತೀವಿ. 2023ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ಸ್ ನೋಡಿ ಹೇಳಿ. ಓಕೆ, ಬಿಜೆಪಿ ಹ್ಯಾಸ್ ಪರ್ಫಾರ್ಮ್ ವೆಲ್ ಇನ್ ಕರ್ನಾಟಕ. ಎಕ್ಸಿಟ್ ಪೋಲ್ಸ್ಗಳು 23-24 ಹೇಳ್ತಾ ಇದ್ವು. ಆದರೆ 18ರ ಆಸುಪಾಸು ಬಿಜೆಪಿಯ ಶಕ್ತಿ ಏನಿದೆ ಅದರ ಹತ್ರ ಬಿಜೆಪಿ ಬಂದಿದೆ. ಬಿಜೆಪಿಯ 2 ನಿರ್ಣಯಗಳು ಬಿಜೆಪಿ ಕೈ ಹಿಡಿದಿವೆ. ಲಿಂಗಾಯತರ ಕ್ರೋಢೀಕರಣ ಆಗಿದೆ ವಿಜಯೇಂದ್ರ ಅಧ್ಯಕ್ಷರಿಂದ. ಬಿಜೆಪಿ JDS ಮೈತ್ರಿ ಆಗಿರೋದ್ರಿಂದ ನಿಮ್ಗೆ ಹಳೆ ಮೈಸೂರಿನಲ್ಲಿ ಚಾಮರಾಜನಗರ ಹಾಸನ ಬಿಟ್ಟರೆ ಎಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಫಸ್ಟ್ ಫೇಸ್ನ 14ರಲ್ಲಿ ಬಿಜೆಪಿ ಪರ್ಫಾರ್ಮ್ 12 ಕರೆಕ್ಟ್. ಅದು ಒಂದು ಭಾಗ. ಇನ್ನೊಂದು ಭಾಗ ನೀವು ಕಾಂಗ್ರೆಸ್ ದೃಷ್ಟಿಯಿಂದ ನೋಡಿದಾಗ ನೀವು 2019ರ ಫಲಿತಾಂಶವನ್ನು ನೋಡಿದಾಗ 1ರಿಂದ 9, 23ರ ಫಲಿತಾಂಶವನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಟ್ಕೊಳ್ಳಿ. 135-36 ಗ್ಯಾರಂಟಿಗಳು. ಗ್ಯಾರಂಟಿ ವರ್ಕ್ ಆಗಲಿಲ್ವಾ ಪ್ರಶಾಂತ್? ಚುನಾವಣೆ ನೋಡಿ, ಗ್ಯಾರಂಟಿ ವರ್ಕ್ ಆಗಿದೆ, ಬಟ್ ಗ್ಯಾರಂಟಿ ಒಂದೇ ವರ್ಕ್ ಆಗಿಲ್ಲ. ಓಕೆ, ಗ್ಯಾರಂಟಿಯ ಕಾರಣದಿಂದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಕಾಂಗ್ರೆಸ್ನ ವೋಟ್ ಶೇರನ್ನು ನಾವು ತೆಗೆದುಕೊಂಡ್ರೆ ನೋಡಿ, ಕಾಂಗ್ರೆಸ್ನ ವೋಟ್ ಶೇರನ್ನು ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ 3% ಕಾಂಗ್ರೆಸ್ ಹೆಚ್ಚುವರಿ ಮತಗಳನ್ನು ವಿಧಾನಸಭೆಗೆ ಹೋಲಿಸಿದರೆ ತೆಗೆದುಕೊಂಡಿದೆ. ಬಿಜೆಪಿ ಆದರೆ ಗ್ಯಾರಂಟಿಗೆ ಹೋಲಿಸಿದರೆ ಮೋದಿ ಫ್ಯಾಕ್ಟರ್ ಹೆಚ್ಚು ವರ್ಕ್ ಆಗಿದೆ. ಬಿಜೆಪಿ ಹೆಚ್ಚು ಕಡಿಮೆ 8% ವೃದ್ಧಿಯನ್ನು ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಲೋಕಸಭೆಯಲ್ಲಿ ಮಾಡಿಕೊಂಡಿದೆ. ಹೀಗಾಗಿ ಇನ್ನೊಂದು ಬಿಜೆಪಿ ಮತ್ತು JDSನ ಮೈತ್ರಿ ಆಂಟಿ ಕಾಂಗ್ರೆಸ್ ಮತಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದುಗೂಡಿಸಿದೆ. ಮಂಡ್ಯ ಕುಮಾರಸ್ವಾಮಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್, ಕೋಲಾರದಲ್ಲಿ JDS ಕ್ಯಾಂಡಿಡೇಟ್ ಗೆದ್ದಿರಬೇಕಾದ್ರೆ ಒಕ್ಕಲಿಗ ಕ್ರೋಢೀಕರಣ ನಿಶ್ಚಿತವಾಗಿದೆ. ತುಮಕೂರು ಸೋಮಣ್ಣ ಲಿಂಗಾಯತ ಕ್ಯಾಂಡಿಡೇಟ್ ಇದ್ದರೂ ಕೂಡ JDSನ ಮತಗಳು ದೊಡ್ಡ ಪ್ರಮಾಣ. ಯಾಕಂದರೆ ಕಳೆದ ಬಾರಿ ದೇವೇಗೌಡರು ಮತ್ತು ಬಸವರಾಜ್ ಅಂತರ ಬಹಳ ಕಡಿಮೆ ಇತ್ತು. ಹೌದು. ಈ ಬಾರಿ ಸೋಮಣ್ಣ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾ ಇದ್ದಾರೆ ಅಂತಂದರೆ ಕೆಳಗಡೆ ಒಕ್ಕಲಿಗರ ಮತ್ತು ಲಿಂಗಾಯತರ ಕ್ರೋಢೀಕರಣ ಆಗಿದೆ ನಿಶ್ಚಿತವಾಗಿ. ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ, ಚನ್ನಪಟ್ಟಣ ಮತ್ತು ರಾಮನಗರ ಕೂಡ ಡಾಕ್ಟರ್ ಮಂಜುನಾಥ್ರಿಗೆ ಲೀಡ್ ಕೊಟ್ಟಿದೆ. ಕನಕಪುರ ಒಂದನ್ನು ಬಿಟ್ಟರೆ ಯಾವುದೇ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿಲ್ಲ. ಇನ್ನು ನೀವು ಬೇರೆ ಬೇರೆ ಕಡೆ ತೆಗೆದುಕೊಳ್ಳಿ. ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವ್ರದ್ದೇ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಗೆ ಲೀಡ್ ಬಂದಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ 51,000 ಲೀಡ್. ನನಗೆ ಈ ಕರೆಕ್ಟ್ ಅಂಕಿ ನೆನಪಿಲ್ಲ, ಬಟ್ 40,000ಕ್ಕೂ ಹೆಚ್ಚು. 51 ಯಾರೋ ನನಗೆ ನಿನ್ನೆ ಜಗದೀಶ್ ಶೆಟ್ಟರ್ ರಾತ್ರಿ ಹೇಳ್ತಾ ಇದ್ರು. ನಾನು ಅದೇ ಕ್ಷೇತ್ರದಲ್ಲಿ ಬೆಳಗಾವಿ ಗ್ರಾಮಾಂತರದಲ್ಲಿ ಒಂದು ದೊಡ್ಡ ಲೀಡನ್ನು ತೆಗೆದುಕೊಂಡಿದ್ದೀನಿ ಅಂತಕ್ಕಂಥ. ಇದು ಏನು ಹೇಳ್ತಾ ಇದೆ? ಓನ್ಲಿ ಗ್ಯಾರಂಟಿ ವಿಲ್ ನಾಟ್ ವರ್ಕ್. ದಿಸ್ ಇಸ್ ಹೈ ಟೈಮ್. 2018ರಲ್ಲಿ ಸಿದ್ದರಾಮಯ್ಯ ಇದನ್ನು ಅರ್ಥ ಮಾಡಿಕೊಳ್ಳದೆ ಸೋತೋದ್ರು. ಈ ಬಾರಿ ಕೂಡ ನೀವು ಬರೀ ಭಾಗ್ಯ ಯೋಜನೆಗಳಿಂದ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಯು ನೀಡ್ ಟು ಮಿಕ್ಸ್ ಇಟ್ ವಿತ್ ಡೆವಲಪ್ಮೆಂಟ್. ಎಸ್ ಮುಂದಿನ ಹಂತಗಳಲ್ಲಿ ಇದರ ಬಗ್ಗೆ ಕಾಂಟ್ರರಿ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಬರೀ ಡೆವಲಪ್ಮೆಂಟ್ ನಿಂದ ಗೆಲ್ಲಕ್ಕಾಗಲ್ಲ. ಯು ಹ್ಯಾವ್ ಟು ಮಿಕ್ಸ್ ಅಪ್ ವಿತ್ ಸಮ್ ಭಾಗ್ಯಗಳು.
ಅರ್ಥ ಮಾಡ್ಕೊಳ್ಳೋದು, ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ. ವೀಕ್ಷಕರೇ, ಇವತ್ತು ಇಡೀ ದಿನ ಈ ಕುರಿತಾಗಿ ವಿಸ್ತೃತವಾದಂತಹ ಚರ್ಚೆ ಇರುತ್ತೆ. 10 ಗಂಟೆಗೂ ಕೂಡ ವಿಶೇಷ ಚರ್ಚಾ ಕಾರ್ಯಕ್ರಮ ಇರುತ್ತೆ. ಪ್ರಶಾಂತ್ ನಾಥು ನಿಮ್ಮ ಜೊತೆ ಇರ್ತಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡು ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸುವಂಥ ಸಮಯ, ಒಂದು ಚಿಕ್ಕ ಬ್ರೇಕ್ ತಗೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾದ ನಂತರ ನನ್ನ ಕಲೀಗ್ ಪ್ರತಿಮಾ ಮುಂದಿನ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.